ಕರುಣಂ ಅಂದ್ರೆ ಕರುಣಾಜನಕವಾದ ರೀತಿಯಲ್ಲಿ ಅಂತ ಅರ್ಥ. ವ್ಯವಹಾರದಲ್ಲಿ ನಾವಿದನ್ನು ಹೆಚ್ಚು ಬಳಕೆ ಮಾಡೋದು ಕಷ್ಟ, ಕಂಡು ಬಂದಿಲ್ಲ. ಹಾಗೆ ಕಷ್ಟ ಅಂತೇನಲ್ಲ, ಆದರೆ ಹೆಚ್ಚು ನಾನು ನೋಡಿಲ್ಲ ಅಂತಷ್ಟೆ. ಭೃಶಂ ಬಹಳವಾಗಿ, ಹತ್ತು, ಹೀಗೆಲ್ಲ ನಾವು ಪ್ರಯೋಗ ಮಾಡ್ತೇವೆ. ಆದರೆ ಕರುಣಂ ವಿಲಪ್ಯ, ಕರುಣಾಜನಕವಾದ ರೀತಿಯಲ್ಲಿ ಹತ್ತು ಅಂತ ಹೀಗೆಲ್ಲ ಮಹಾಭಾರತದಲ್ಲಿ ಇತ್ಯಾದಿ ಕಡೆ ಬೇಕಾದಷ್ಟು ಪ್ರಯೋಗಗಳಿವೆ. ಮಹಾಭಾರತದ ಆಶ್ವಮೇಧಿಕ ಪರ್ವದ 69ನೇ ಅಧ್ಯಾಯದಲ್ಲಿ ಶೈವಂ ವಿಲಪ್ಯ ಕರುಣಂ, ಉತ್ತರೆ ಹೀಗೆ ಕರುಣಾಜನಕವಾದ ರೀತಿಯಲ್ಲಿ ಹತ್ತು ಈ ಮುಂದಿನಂತೆ ಕೃಷ್ಣನಿಗೆ ಹೇಳಿದ್ಲು ಅಂತ, ಅಥವಾ ನೆಲದ ಮೇಲೆ ಬಿದ್ದು ಬಿಟ್ಲು ಅಂತ ಒಳ್ಳೆ ವರ್ಣನೆ ಮಾಡ್ತಾರೆ. ಕರುಣಾ ಅಂತನ್ನೋದು ಆಕಾರಾಂತವಾದ ಶಬ್ದ, ಅದು ಕೃಪಾ ಅನ್ನೋ ಅರ್ಥವನ್ನು ಹೇಳ್ತದೆ ಅಂತ ಒಂದು ಶಬ್ದ ಬೇರೆ ಇದೆ. ಅದಲ್ಲದೆ ಹೀಗೊಂದು ಕ್ರಿಯಾವಿಶೇಷಣವಾದಂತಹ, ಅದರಿಂದ ಅವ್ಯಯ ಆಗಿರಬಹುದಾದಂತಹ ಒಂದು ಶಬ್ದ ಇದು. ಕರುಣಂ ಅಂದ್ರೆ ಕರುಣಾಜನಕ ರೀತ್ಯ ಅಂತ ಅರ್ಥ. ನೋಡಿದವರಿಗೆ ಕರುಣೆ ಉಕ್ಕುವಂತೆ ಅಂತ ಅದರ ಕನ್ನಡದಲ್ಲಿ ಅನುವಾದ ಆಗಬಹುದು.